ಇನ್ನು ಹಾಸನದಲ್ಲಿ ಮುಂದುವರೆದಂತ ಹೃದಯಾಘಾತ ಕೇಸ್ಗಳು ಮರಣ ಮೃದಂಗ 1.5 ತಿಂಗಳಲ್ಲೇ ಹೃದಯಾಘಾತಕ್ಕೆ 37 ಜನ ಬಲಿಯಾಗಿದ್ದಾರೆ. 1.5 ತಿಂಗಳಲ್ಲಿ 37 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿರೋದು. ಇದೀಗ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಆನಂದ್ ಅನ್ನೋರು ಇವತ್ತು ಸಾವನ್ನಪ್ಪಿದ್ದಾರೆ. ಹೊಳೆನರಸೀಪುರ ಕೊಂಗಲಬೀಡು ಗ್ರಾಮದ ನಿವಾಸಿಯವರು. ಐಚನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಆನಂದ್ ರಾತ್ರಿ ಮನೆಯಲ್ಲಿ ಮಲಗಿದ್ದ ವೇಳೆ ಕಾಣಿಸಿಕೊಂಡಿದ್ದಂತ ಎದೆನೋವು. ಸುದಾದ ನಂತರ ಕೂಡಲೇ ಪತ್ನಿ ಬಳಿ ಎದೆನೋವು ಅಂತ ಹೇಳ್ಕೊಂಡಿದ್ರು ಆನಂದ್. ಆಸ್ಪತ್ರೆಗೆ ಕರೆದೊಯ್ಯೋಕೆ ಆಟೋ ಕರೆತರುವಷ್ಟರಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. 1.5 ತಿಂಗಳಲ್ಲಿ ಹೃದಯಾಘಾತಕ್ಕೆ 37 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವು ಹಿನ್ನೆಲೆ ಹೃದಯಾಘಾತದ ಸಾವು ತಡೆಯೋದಕ್ಕೆ ಸರ್ಕಾರದ ಪ್ಲಾನ್. ಕಡ್ಡಾಯ ಹೃದಯ ತಪಾಸಣೆಗೆ ಸರ್ಕಾರದಿಂದ ಚಿಂತನೆ. ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಕಡ್ಡಾಯ ತಪಾಸಣೆ. ತಜ್ಞರ ವರದಿ ಆಧಾರದಲ್ಲಿ ಹೃದಯ ತಪಾಸಣೆಗೆ ಪ್ಲಾನ್. ಹಾಸನದಲ್ಲಿ ಹೈಸ್ಕೂಲ್ ಮಕ್ಕಳಿಗೂ ಕೂಡ ಹೃದಯ ತಪಾಸಣೆ ಮಾಡೋಕೆ ಚಿಂತನೆ ನಡೀತಾ ಇದೆ. ಹೈಸ್ಕೂಲ್ ಮಕ್ಕಳಿಗೆ 15 ದಿನಗಳ ಒಳಗೆ ಹೃದಯ ತಪಾಸಣೆ ಮಾಡೋದಕ್ಕೆ ನಿರ್ಧಾರ. ಹಾಸನದಲ್ಲಿ ಹೃದಯಾಘಾತ ಕೇಸ್ಗಳು ಹೆಚ್ಚಾಗ್ತಿರೋದ್ರಿಂದ ಈಗ ನಮ್ಮ ತುಮಕೂರಲ್ಲಿ ಹೈಸ್ಕೂಲು ಮಿಡ್ಲ್ ಸ್ಕೂಲಲ್ಲೇ ಮಕ್ಕಳಲ್ಲೂ ತಪಾಸಣೆ ಮಾಡ್ತಾವೆ. ಅದು ಒಂದು ನಿರಂತರವಾಗಿ ಒಂದು ಪ್ರಕ್ರಿಯೆ ಮಾಡಬೇಕು ಅಂತಕ್ಕಂಥದ್ದಿದೆ. ನೀವು ಮಾಡಿದಿರೋ ಇಲ್ಲಿ? ಹೌದಮ್ಮ, ಆಯ್ತು. ಅದರಲ್ಲಿ ಯಾವುದು ಆಯ್ತಪ್ಪ, ಇದು ಒಂದು ಇನ್ಕ್ಲೂಡ್ ಮಾಡಿ ಯಾಕೆ ಮಾಡಬಾರ್ದು? ಆಮೇಲಿಂದ ಇದು ಕಾಲೇಜ್ ಸ್ಕೂಲ್ಗಳಲ್ಲಿ ಅದು ಒಂದು DDP ಸೇರಿ ಒಂದು ವಾರಪುಟಿನಲ್ಲಿ ನೀವು ನೆಕ್ಸ್ಟ್ ವೀಕಿಂದ ಪ್ರಾರಂಭ ಮಾಡಿ ಅದನ್ನು ಮಾಡಿಸ್ಬೇಕಿಲ್ಲ. ಇನ್ನೊಂದು ಮಂತ್ ಒಳಗಡೆ, ಮಂತಲ್ಲ 15 ಡೇಸ್ ಒಳಗಡೆ ಎಲ್ಲ ಶಾಲೆಗಳಲ್ಲೂ ಕೂಡ ಆ ತಪಾಸಣೆ ಆಗಿದೆ. ಹೈಸ್ಕೂಲು ಮಕ್ಕಳವರೆಗೂ ಕವರ್ ಮಾಡಿ ಅದು ಒಂದು ಮಾಡ್ತಕ್ಕಂಥದ್ದಾಗಬೇಕು. ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವೀಗಾಗಲೇ ಮಕ್ಕಳಿಗೆ ತಪಾಸಣೆ ಮಾಡಿಸ್ತಕ್ಕಂಥದ್ದು ಕಡ್ಡಾಯ ಮಾಡಿ ಒಂದು 15 ದಿವಸದಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರೈಮರಿ ಶಾಲೆಯಿಂದ ಹಿಡಿದು ಹೈಸ್ಕೂಲ್ವರೆಗೆ ಎಲ್ಲ ಮಕ್ಕಳಿಗೂ ಕೂಡ ಕಡ್ಡಾಯವಾಗಿ ತಪಾಸಣೆ ಮಾಡಿಸೋದ್ರ ಜೊತೆಗೆ ವಿಶೇಷವಾಗಿ ಇದು ಕಾರ್ಡಿಯಾಲಜಿಯವರು ಕೂಡ ಅದನ್ನು ಒಂದು ಸೇರಿಸಿ ಮಾಡೋ ರೀತಿ ಏನಾದರೂ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ವಿ. ಅದನ್ನು ಕೂಡ ಮಾಡಿಸ್ತೇವೆ. ಮತ್ತು ಜನಗಳು ಈಗೆಲ್ಲ ನಮ್ಮಲ್ಲಿ ಲೈಫ್ ಸ್ಪ್ಯಾನು ಕೂಡ ನಮ್ಮಲ್ಲಿ ಜಾಸ್ತಿ ಆಗಿದೆ. ಕಾರಣ ಏನಪ್ಪ ಅಂದರೆ ಜನರು ಕೂಡ ಮುನ್ನೆಚ್ಚರಿಕೆಯಿಂದ ತಪಾಸಣೆಗೆ ಒಳಗಾಗ್ತಾರೆ. ವಾಲಂಟರಿಯಾಗಿ 6 ತಿಂಗಳು ಮಾಡಿಸೋರು ಇರ್ತಾರೆ. ವರ್ಷಕ್ಕೊಮ್ಮೆನೂ ಕೂಡ ಅವರು ಒಂದು ಜನರಲ್ ಚೆಕಪ್ ಅಂತ ಹೇಳಿ ಎಲ್ಲ ಮಾಡಿಸ್ತಾರೆ. ಅಂಥದ್ರಲ್ಲಿ ಇವೆಲ್ಲ ಐಡೆಂಟಿಫೈ ಆಗ್ತವೆ. ಆದಷ್ಟು ಜನರು ವಾರ್ಷಿಕವಾಗಿ ಒಮ್ಮೊಮ್ಮೆ ಒಂದು ಸಾಮಾನ್ಯವಾದಂತಹ ಮೆಡಿಕಲ್ ಚೆಕಪ್ಗೆ ಅವರು ಒಳಗಾಗ್ತಕ್ಕಂಥದ್ದು ಒಳ್ಳೆಯದಿರುತ್ತೆ ಅಂತಕ್ಕಂಥ ಮಾತನ್ನು ನಾನು ಸಾರ್ವಜನಿಕರಿಗೆ ನಿಮ್ಮ ಮೂಲಕ ಅವರು ಖುದ್ದಾಗಿ ಅವರೇ ಮಾಡಿಸ್ಕೋಬೇಕು. ಆಸ್ಪತ್ರೆಯಲ್ಲಾದ್ರೂ ಮಾಡಿಸ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಈಗೇನು ಎಲ್ಲ ಊರಲ್ಲೂ ತಪಾಸಣೆ ಮಾಡುವಂಥ ಎಕ್ವಿಪ್ಮೆಂಟ್ಗಳು ಎಲ್ಲ ಕಡೆ ಬಂದಿದ್ದಾವೆ. ಆ ಒಂದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತಕ್ಕಂಥದ್ದು. ಮತ್ತು ಹಿಮ್ಸ್ ಹಾಸ್ಪಿಟ್ಲಲ್ಲಿ ಇರ್ಬೋದು, ಮತ್ತು ನಮ್ಮ ಇದರಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಇರ್ಬೋದು, ಏನೆಲ್ಲ ಎಕ್ವಿಪ್ಮೆಂಟ್ಗಳು ಬೇಕು ಮತ್ತು ಆ ಬಿಲ್ಡಿಂಗು ಆದಷ್ಟು ಜಾಗ್ರತೆ ಅದನ್ನು ಪೂರ್ಣ ಮಾಡಿಸಿ ಅದನ್ನು ಕೂಡ ಜನರ ಉಪಯೋಗಕ್ಕೆ ಅದನ್ನು ಸುಸಜ್ಜಿತಗೊಳಿಸಲಿಕ್ಕೆ ಶೀಘ್ರವಾಗಿ ಕ್ರಮವನ್ನು ತೆಗೆದುಕೊಳ್ತೇವೆ.